ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಅನೇಕ ಥರದ ಗಿಡಮೂಲಿಕೆಗಳು ಮತ್ತು ಔಷಧಿ ಮೂಲಿಕೆಗಳು ಎಲ್ಲ ನೋಡ್ತಾ ಬಂದಿದ್ದೀವಿ. ಹಾಗೆ ಗಿಡಮೂಲಿಕೆಗೆ ರಾಸಾಯನಿಕ ಮತ್ತು ಬಯೋ ಫರ್ಟಿಲೈಸರ್ಸು, ಗಿಡಮೂಲಿಕೆ, ರೋಜ್ ಗಿಡ, ಫ್ಲವರ್ಸ್ ಎಲ್ಲದಕ್ಕೂ ಔಷಧಿಗಳು ತಿಳ್ಕೊತಾ ಬಂದಿದ್ದೀವಿ. ಆದರೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಒಂದು ಭಾಳ ಅಪರೂಪವಾದ ಒಂದು ಗಿಡಮೂಲಿಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಾಗೋರು ಎಲ್ಲರಿಗೂ ಶೇರ್ ಮಾಡಿ. ಈ ಗಿಡನ ಎಲ್ಲರ ಕಡೆ ನೀವು ನೋಡಿರ್ತೀರ, ತಿಳ್ಕೊಂಡಿರ್ತೀರ. ಆದರೆ ಇದೊಂದು ಭಾಳ ಅಪರೂಪವಾದ ಗಿಡ. ಇದೆಲ್ಲನೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಕಿತ್ತಾಕೋಕ್ಕೆ ಹೋಗಬೇಡಿ, ಮತ್ತು ಇದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಇದನ್ನು ಮನೆ ಸುತ್ತಲೂ ಬೆಳೆಸ್ಕೊಬೋದು. ಅದುವೇ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ನೋಡಿ, ಇದೇ ಥರನೇ ಪರ್ಪಲ್ ಕಲರ್ ಹೂವು ಇರುತ್ತೆ. ಇದರಲ್ಲಿ ಕಾಯಿ ಕೂಡ ಇದೇ ಥರ ಕಾಯಿ ಬಿಡುತ್ತೆ. ಈ ಕಾಯಿ ಭಾಳ ಅಮೂಲ್ಯವಾದದ್ದು. ಇದೇನಾದರೂ ಕಾಯಿ ಚೆನ್ನಾಗಿ ಒಣಗಿದಾದ ಮೇಲೆ ಸ್ನೇಹಿತರೆ ನೋಡಿ, ಈ ಥರ ಒಣಗಿದಾದಮೇಲೆ ಅದು ಸಣ್ಣವಾಗಿ ಸಿಟಿ ಕಾಳು ಥರ ಬರುತ್ತೆ. ಈ ಕಾಳನ್ನು ನಾವು ಹುರ್ಕೊಂಡಾದರೂ, ಇದನ್ನು ಹುರಿದ್ಬಿಟ್ಟಾದರೂ ನಾವು ಇದನ್ನು ಚೆನ್ನಾಗಿ ರುಬ್ಬಿಟ್ಟು, ನಮಗೇನಾದರೂ ಏನಾದರೂ ಜಾಗದಲ್ಲಿ ಗಾಯ ವಾಸನೆ ಆಗಿರಲ್ಲ ನೋಡಿ, ಆ ಜಾಗಕ್ಕೆ ಈ ಕಾಳನ್ನು ಚೆನ್ನಾಗಿ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ಜಾಗಕ್ಕೆ ಹಚ್ಬಿಟ್ರೆ ಆ ಗಾಯ ಸಂಪೂರ್ಣವಾಗಿ ವಾಸಿಯವಾಗುತ್ತೆ. ಚಿಟ್ಟೆ ಗಿಡ ಅಂತಾರೆ ಇದನ್ನು. ಚಿಟ್ಟೆಕಾಯಿ ಥರನೇ ಇರುತ್ತೆ. ಚಿಟ್ಟೆ ಸಣ್ಣದಾಗಿರೋದನ್ನೇ ಚಿಟ್ಟೆ ಗಿಡ ಅಂತಾರೆ. ಈ ಚಿಟ್ಟೆ ಗಿಡದ ಅಮೂಲ್ಯವಾದ ರತ್ನಪುರವಾದ ಗಿಡಮೂಲಿಕೆ ಔಷಧಿಯನ್ನು ನೀವು ಕೂಡ ಮಾಡ್ಕೊಬೋದು. ಮನೆಮದ್ದು ಮನೆಗೆ ಸಿಗುತ್ತೆ. ಏನಾದರೂ ಗಾಯ ವಾಸಿಯಾಗಿಲ್ಲ ಅಂದಾಗ ಈ ಕಾಯಿ ಕಿತ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ರುಬ್ಬಿಟ್ಟು, ಅಂದರೆ ಇದನ್ನು ಕಾಯಿ ಬೀಜನೂ ಒಂದು ಉರಿಬೇಕು, ಬಾಣಲೆಯಲ್ಲಿ ಹಾಕಿ, ಒಂದು ಬಾಣಲಲ್ಲಿ ಹಾಕಿ ಹುರಿದ್ಬಿಟ್ಟು ಈ ಬೀಜನ ನೀವು ಮಾಡಿಕೊಂಡ್ರೆ, ಈ ಬೀಜ ಅಷ್ಟೇ ತುಂಬ ಸಣ್ಣದಾಗಿರುತ್ತೆ ಸ್ನೇಹಿತರೆ. ಒಂಥರ ಇದರಲ್ಲಿ ಹೆಸರು ಕಾಳು ಥರ ಇರುತ್ತೆ ಸಣ್ಣದಾಗಿ ಬೀಜ. ಈ ಬೀಜನ ನೀವು ಹುರ್ಕೊಂಬಿಟ್ಟು ಮನೆಯಲ್ಲಿ ಮಾಡ್ಕೊಬೇಕಾದರವಾದ ಒಂದು ಅಮೂಲ್ಯವಾದ ಒಂದು ರತ್ನಪುರವಾದ ಒಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತುಂಬ ರತ್ನಪುರವಾದ ಗಿಡ. ಇದು ನೋಡೋಕ್ಕೆ ಚೆನ್ನಾಗಿದೆ, ಮತ್ತು ಹೂವನೂ ಅಷ್ಟೇ ಸುವಾಸನೆ ಒಂಥರ ಚೆನ್ನಾಗಿದೆ. ಸುವಾಸನೆ ಗಿಡ ಒಂದು ಆಯುರ್ವೇದಿಕವಾದ ಔಷಧಿ ಗಿಡಮೂಲಿಕೆ. ಇದನ್ನು ಮನೆಯಲ್ಲಿ ಎಲ್ಲರೂ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೇ ಥರ ಇರುತ್ತೆ ಗಿಡ. ಎಲ್ಲ ಕಡೆಯೂ ಬೆಳೆದಿರ್ತದೆ. ಎಲ್ಲ ಬಯಲಲ್ಲಿ ಕೆಟ್ಟ ಗುಟ್ಟ ನೋಡಿ, ಈ ಥರ ಗುಟ್ಟುಗಳಲ್ಲಿ ಎಲ್ಲ ಕಡೆಯೂ ಬೆಳೆದಿರ್ತದೆ. ಬೆಟ್ಟ ಗುಟ್ಟುಗಳಲ್ಲಿ ಎಲ್ಲ ಕಡೆಯೂ ಬೆಳೆದಿರ್ತದೆ ಈ ಗಿಡ. ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಹೂವು ಇದೇ ಥರ ಇರುತ್ತೆ. ಈ ಥರನೇ ಇಷ್ಟೇ ಗಿಡ ಬೆಳವಣಿಗೆನೂ ಆಗೋಲ್ಲ. ಇಷ್ಟೇ ಸಂಬಂಧಪಟ್ಟವಾಗಿ ಗಿಡ ಬೆಳವಣಿಗೆ ಇರ್ತದೆ. ನೋಡಿಕೊಂಡು ಮಾಡ್ಕೊಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಈ ಥರ ಕಾಡುಗಳಲ್ಲಿ, ಬೆಟ್ಟ ಗುಟ್ಟಗಳಲ್ಲಿ, ಅಂದರೆ ಗುಟ್ಟಗಳಲ್ಲಿ ಜಾಸ್ತಿ ಬೆಳ್ಕೊಂಡಿರ್ತಾರೆ. ಈ ಥರ ಕಲ್ಬಂಡೆ ವೇಸ್ಟ್ ಜಾಗದಲ್ಲಿ ಈ ಥರದ್ದು ಗಿಡ ಬೆಳ್ಕೊಂಡಿರ್ತದೆ. ಇದರ ಅಮೂಲ್ಯವನ್ನು ಪಡ್ಕೊಂಡು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮತ್ತೆ ಹೊಸ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಾನೇ ನಿಮ್ಮ ರಾಘವೇಂದ್ರ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಇದ್ರ ಉಪಯೋಗ ಪಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ತೋರಿಸ್ತೀನಿ ವಿಡಿಯೋನ. ನೋಡಿದ್ರು ಪಡ್ಕೊಳ್ಳಿ ವಿಡಿಯೋನ. ನೋಡ್ತಾ ಇದ್ರಲ್ಲ, ಇದೇ ಥರನೇ ಹೂವು ಇರುತ್ತೆ. ಗಿಡ ತುಂಬ ಹೂವು ಇರುತ್ತೆ ಪರ್ಪಲ್ಲು. ಅದು ಈ ಟೈಮ್ನಲ್ಲಿ ಎಲ್ಲ ಕಾಯಿ ಕೂಡ ಬೇಸಿಗೆಯಲ್ಲಿ ಒಣಗೋಗಿರ್ತದೆ. ಈ ಟೈಮ್ನಾಗೂ ಕೂಡ ಬೇಸಿಗೆಯಲ್ಲೂ ಕಾಯಿ ಹೂವು. ಈ ಥರ ಹೂವು ಬಿಟ್ಟಾಗ ಇನ್ನೊಂದು 3 ತಿಂಗಳಾದಮೇಲೆ ಕಾಯಿ ಆಗುತ್ತೆ. ಕಾಯಿ ಆದಮೇಲೆ ಎಲ್ಲ ಬೀಜ ಆಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ನೂ ಅನೇಕ ಥರ ಇದರ ಉಪಯೋಗ ಇದೆ. ಇದನ್ನು ಮಾಹಿತಿ ಬೇಕು ಅಂದರೆ ನಿಮ್ಮ ಆಯುರ್ವೇದ ಡಾಕ್ಟರನ್ನು ಕನ್ಸಲ್ಟೇಷನ್ ಮಾಡ್ಕೊಂಡಾದರೆ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಇದರ ಉಪಯೋಗವನ್ನು ಇನ್ನೂ ಪಡ್ಕೊಬೋದು. ಆಯುರ್ವೇದ ಡಾಕ್ಟರ್ ಬಳಿ ಹೋಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಇದ್ರ ಬಗ್ಗೆ ಇನ್ನೂ ಅನೇಕ ಥರದ ಮಾಹಿತಿ ತಿಳ್ಕೊಬೋದು. ನಮಗೆ ಗೊತ್ತಿರೋಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಸ್ಕಿಪ್ ಮಾಡದೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಆದಷ್ಟು ಗೊತ್ತಿರೋರಿಗೆಲ್ಲ ಶೇರ್ ಮಾಡ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಸಿಗ್ತಿದೆ, ತುಂಬ ಚೆನ್ನಾಗಿದೆ, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ. ನಾನು ನಿಮ್ಮ ರಾಘವೇಂದ್ರ.